ಹಾಸನದಲ್ಲಿ ಕಾಂಗ್ರೆಸ್ ನಡೆಸಿದ್ದ ಸಮಾವೇಶ ಜೆಡಿಎಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಪ್ರಧಾನಿ ದೇವೇಗೌಡರು ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಅತ್ತ ಹಾಸನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದಳಪತಿಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ದೇವೇಗೌಡರ ಬಗ್ಗೆ ನಿಂದನೆ ಮಾಡಿದ್ದಾರೆ. ಸಂತೋಷ. ಕೇಳಿದ್ರಲ್ಲ, ಇದು ಮಾಜಿ ಪ್ರಧಾನಿ ದೇವೇಗೌಡ ಮಾಡಿರೋ ಆರೋಪ. ಮೊನ್ನೆ ಹಾಸನದಲ್ಲಿ ನಡೆದ ಕಾಂಗ್ರೆಸ್ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ದೇವೇಗೌಡ, ನನ್ನ ಬಗ್ಗೆ ಸಮಾವೇಶದಲ್ಲಿ ನಿಂದನೆ ಮಾಡಿದ್ದಾರೆ. ನನ್ನನ್ನ ಬೈಯೋದಕ್ಕಾಗಿಯೇ ಸಮಾವೇಶ ಮಾಡಿದ್ದಾರೆ. ನನ್ನನ್ನ ಟಾರ್ಗೆಟ್ ಮಾಡೋರು ಬಹಳ ಜನ ಇದ್ದಾರೆ. ನಮ್ಮ ಕೆಲಸದ ಬಗ್ಗೆ ಜಿಲ್ಲೆಯ ಜನ ತೀರ್ಮಾನಿಸ್ತಾರೆ ಅಂತ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ನನ್ನನ್ನು ಟಾರ್ಗೆಟ್ ಮಾಡಿದ್ರೆ ಬಹಳ ಜನ ಇದ್ದಾರೆ, ಆದರೆ ಇನ್ನೂ ಬದುಕಿದ್ದೇವೆ. ಅದರಿಂದ ಟಾರ್ಗೆಟ್ ಮಾಡೋರಿಗೆ ನಾನೇನು ಅಡ್ಡಿಪಡಿಸ್ಲಿಕ್ಕಾಗುತ್ತೆ? ಮಾಡ್ಕೊಳ್ಳಿ, ಯಾರು ಬೇಡ. ನಿನ್ನೆ ಸಮಾವೇಶ ಮಾಡಿರೋದು ಹಾಸನದಲ್ಲಿ. ಪರ್ಟಿಕ್ಯುಲರ್ಲಿ ದೇವೇಗೌಡರ ಬಗ್ಗೆ ನಿಂದನೆ ಮಾಡಿದ್ದಾರೆ. ಸಂತೋಷ, ನಂದೇನು ತಕರಾರು. ಜನ ತೀರ್ಮಾನ ಮಾಡ್ತಾರೆ. ಹಾಸನ ಜಿಲ್ಲೆಗೆ ದೇವೇಗೌಡರು, ರೇವಣ್ಣವರು, ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅನ್ನೋದನ್ನು ಜನ ತೀರ್ಮಾನ ಮಾಡಿ ಸಮಾವೇಶನ ಎಲ್ಲಿ ಮಾಡಬೇಕು ಅನ್ನೋದನ್ನು ಪಕ್ಷದ ಶಾಸಕರು, ಹಿರಿಯ ಮುಖಂಡಗಳೆಲ್ಲ ಸೇರಿ ತೀರ್ಮಾನ ಮಾಡಿದ್ರು. ಅತ್ತ ಹಾಸನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜೆಡಿಎಸ್ ನಾಯಕರು ದೇವೇಗೌಡರ ಆರೋಪಕ್ಕೆ ಧ್ವನಿಗೂಡಿಸಿದ್ದಾರೆ. ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಶಾಸಕ ಸಿಎನ್ ಬಾಲಕೃಷ್ಣ, ಸ್ವರೂಪ್ ಪ್ರಕಾಶ್, ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ಕೆಎಸ್ ಲಿಂಗೇಶ್ ಸೇರಿದಂತೆ ಇತರ ಮುಖಂಡರು ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ದಾರೆ. ಕೇವಲ ದೇವೇಗೌಡರ ಕುಟುಂಬ ನಿಂದಿಸೋದೇ ಉದ್ದೇಶ ಅಂತ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವ ಉದ್ದೇಶದಲ್ಲಿ ಜನಕಲ್ಯಾಣ ಕಾರ್ಯಕ್ರಮ ಅಂತಾನೂ ಹೇಳಿದಾರೋ ನನಗೆ ಅದು ತಿಳಿದಿಲ್ಲ ಅಂತ ನಾನು ಭಾವಿಸಿದೆ. ಇವತ್ತು 6-7 ಜಿಲ್ಲೆಗಳಿಂದ 800,000 ಬಸ್ಗಳಲ್ಲಿ ಜನರು ಕರೆದುಕೊಂಡು ಬಂದ ಕ್ಷಣನೇ ಅದು ಜನಕಲ್ಯಾಣ ಸಮಾವೇಶ ಅಂತ ಹೇಳಲಿಕ್ಕಾಗಲ್ಲ. ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಅವ್ರು ಏನ್ ಮಾಡ್ತಾ ಇದೀವಿ ಅನ್ನೋ ಮಾಹಿತಿನ ಹೇಳಿರ್ತಕ್ಕಂಥ ಒಂದು ವಿಚಾರ. ಎಲ್ಲೋ ಒಂದ್ ಕಡೆ ಸಭೆನಲ್ಲಿ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಫೋಟೋನೇ ಎಲ್ಲ ಕಡೆ ರಾರಾಜಿಸುವಂತ ಕೆಲಸ ಆಗ್ತಿತ್ತು. ಅದರದ್ದು ಉದ್ದೇಶ 5 ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಮುಂದುವರಿತಾರೇನೋ ಅನ್ನೋದು ಆ ಸಮಾವೇಶದ ಉದ್ದೇಶ ಇರ್ಬೋದೇನೋ ಅನ್ನೋದು ನನ್ನ ಅಭಿಪ್ರಾಯ. ಮೊದಲು ಅದು ಸ್ವಾಭಿಮಾನ ಸಮಾವೇಶ ಅಂತ ಹೇಳಿದ್ರು, ನಂತರ ಜನಕಲ್ಯಾಣ ಅಂತ ಹೇಳಿದ್ರು. ಅದು ಎರಡೂ ಅಲ್ಲ, ಅದು ಒಂದ್ ರೀತಿಯ ಸ್ವಾರ್ಥ ಸಮಾವೇಶ ಅಂದ್ರೆ ತಪ್ಪಲ್ಲ. ಏನವ್ರ ಉದ್ದೇಶ? ನಮ್ಮ ನಾಯಕರಂತ ಮಾನ್ಯ ದೇವೇಗೌಡರು ಮತ್ತು ಅವರ ಕುಟುಂಬವನ್ನ ನಿಂದಿಸುವಂತಹ ಏಕೈಕ ಉದ್ದೇಶದ ಸಮಾವೇಶ. ಸಾಧ್ಯ ಮಾಡಿದ್ದೇನು ಅವರದ್ರಲ್ಲಿ? ರಾಜ್ಯದಲ್ಲಿ ಹಲವಾರು ವಿಷಯಗಳಿವೆ. ಒಂದು ಇಡೀ ಸರ್ಕಾರ ಬಂದು ಇಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ಬಂದು ಅಷ್ಟು ಜನ ಸೇರಿದ್ರು. ಅದು ಆಮೇಲೆ ಮಾಡಿ ಸಾಧ್ಯ ಮಾಡಿದ್ದೇನು? ಕೇವಲ ನಮ್ಮ ನಾಯಕರ ಕುಟುಂಬವನ್ನ ಗುರಿ ಮಾಡಿ ನಿಂದನೆ ಮಾಡಿದ್ದು, ಚರ್ಚೆ ಮಾಡಿದ್ಬಿಟ್ರೆ ಏನೇನೂ ಅವರ ಸಾಧನೆ ಇಲ್ಲ. ಹಾಸನ ಸಮಾವೇಶದಲ್ಲಿ ದೇವೇಗೌಡ ಕುಮಾರಸ್ವಾಮಿಯನ್ನ ಟೀಕಿಸೋದು ಜೆಡಿಎಸ್ ನಾಯಕರನ್ನ ಕೆರಳಿಸಿದೆ. ಸದ್ಯದಲ್ಲೇ ಜೆಡಿಎಸ್ ಕೂಡ ಸಮಾವೇಶ ನಡೆಸೋ ಚಿಂತೆಯಲ್ಲಿದ್ದು ಕಾಂಗ್ರೆಸ್ಗೆ ಕೌಂಟರ್ ನೀಡೋದಕ್ಕೆ ವೇದಿಕೆ ಸಿದ್ಧವಾಗ್ತಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.